ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪುರುಷರಿಗಾಗಿ ಕೆಲವೊಂದು ನಿಯಮಗಳು. ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ರಕ್ಷಿಸಿ, ನಿಮ್ಮ ಹೆತ್ತವರನ್ನು ಗೌರವಿಸಿ ಮತ್ತು ಅವರ ಪ್ರತಿ ಮಾತನ್ನು ಪಾಲಿಸಿ. ನೀವು ಯಾರೊಬ್ಬರ ಮನೆಗೆ ಅತಿಥಿಯಾಗಿ ಹೋದಾಗ ಅಥವಾ ನಿಮ್ಮ ಸ್ವಂತ ಮನೆಯಲ್ಲಿ ಊಟ ಮಾಡುವಾಗ ಆಹಾರವನ್ನು ಟೀಕಿಸಬೇಡಿ. ಅದರಲ್ಲಿ ಯಾವುದೇ ಕೆಟ್ಟದ್ದನ್ನು ಕಾಣಬೇಡಿ. ನಿಮ್ಮ ಪ್ರೀತಿಗೆ ಪಾತ್ರರಾದವರನ್ನು ಪ್ರೀತಿಸಿ, ನಿಮ್ಮ ಹೆಂಡತಿಯನ್ನು ಗೌರವಿಸಿ. ಅವಳು ನಿಮಗಾಗಿ ತನ್ನ ಕುಟುಂಬವನ್ನು, ಹೆತ್ತವರನ್ನು ತ್ಯಾಗಿಸಿ ನಿಮ್ಮ ಜೀವನದ ಸಂಗಾತಿಯಾಗಿರುತ್ತಾಳೆ. ಸಂಬಂಧಗಳು ಮತ್ತು ಸ್ನೇಹಕ್ಕಾಗಿ ಭಿಕ್ಷೆ ಬೇಡಿಕೊಳ್ಳಬೇಡಿ. ಯಾವುದೇ ಸಂದರ್ಭದಲ್ಲಿ ಚೆನ್ನಾಗಿ ಡ್ರೆಸ್ ಅಪ್ ಆಗಿ, ಅಗತ್ಯವಿದ್ದರೆ ಪರ್ಫ್ಯೂಮ್ ಹಚ್ಚಿಕೊಳ್ಳಿ. ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ, ಆದರೆ ಎಷ್ಟು ಯಾರಿಗೂ ಹೇಳಬೇಕಾಗಿಲ್ಲ. ನೀವು ಪುರುಷರಾಗಿದ್ದರೆ ನೀವು ಯಾವಾಗಲೂ ಹೆಮ್ಮೆ ಮತ್ತು ಅಹಂಕಾರದಿಂದ ಇರುತ್ತೀರಾ ಅಂತ ಸ್ವಲ್ಪ ಜನ ಭಾವಿಸುತ್ತಾರೆ. ಆದರೆ ನೀವು ಮೌನವಾಗಿ ಇದ್ದು ಬಿಡಿ. ಯಾರೊಂದಿಗೂ ಮಾತನಾಡುವಾಗ ಪಾಕೆಟಲ್ಲಿ ಕೈ ಹಾಕಿ ಅಥವಾ ಕೈ ಕಟ್ಟಿ ನಿಂತು ಮಾತನಾಡುವುದನ್ನು ಮಾಡಬೇಡಿ. ನಿಮ್ಮ ಹೆಂಡತಿ, ಮಕ್ಕಳು ಅಥವಾ ಪೋಷಕರ ಮುಂದೆ ಡ್ರಿಂಕ್ಸ್ ಮತ್ತು ಸ್ಮೋಕ್ ಯಾವತ್ತಿಗೂ ಮಾಡಬೇಡಿ. ಅದು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕೆಟ್ಟ ಪರಿಣಾಮ ಮೂಡಿಸುತ್ತೆ. ನೀವು ಬೇರೆ ಮಹಿಳೆಯರ ಜೊತೆ ಮಾತನಾಡುವಾಗ ಎಚ್ಚರಿಕೆಯಿಂದ ಆಲಿಸಿ, ತಲೆಯ ಚಲನೆಗಳಿಗೆ ಗಮನ ಕೊಡಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇಹವನ್ನು ನೀಡುವ ಬದಲು ಕಣ್ಣಿನ ಸಂಪರ್ಕವನ್ನು ಮಾಡಿ ಮಾತನಾಡಿ. ಕೆಲವೊಮ್ಮೆ ನಿಮ್ಮ ಹೆಂಡತಿಯ ಕೆಲಸದಲ್ಲಿ ಸಹಾಯ ಮಾಡಿ. ಇದು ನಿಮ್ಮಿಬ್ಬರ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ವಿನಾಕಾರಣ ಸುಮ್ಮನೆ ಹೆಂಡತಿ ಮಕ್ಕಳನ್ನು ಬೈಯುತ್ತಿದ್ದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ಆದರೆ ಅಗತ್ಯವಿದ್ದಲ್ಲಿ ಮಾತ್ರ ಬೈಯುತ್ತೀರಿ. ಇಲ್ಲದಿದ್ದರೆ ಮಕ್ಕಳು ತಮ್ಮ ಸ್ವಂತ ಇಚ್ಛೆಯ ಪ್ರಕಾರ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ. ಇನ್ನು ಕೊನೆಯದಾಗಿ, ನಿಮ್ಮ ಹೆತ್ತವರಿಗೆ ಮೊದಲ ಸ್ಥಾನ ಕೊಡಿ. ಹೆಂಡತಿಯ ಪ್ರೀತಿಗಾಗಿ ಹೆತ್ತವರಿಂದ ದೂರ ಹೋಗಬೇಡಿ. ಇಂತಹ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್, ಯೂಸ್ಫುಲ್ ಇನ್ಫಾರ್ಮೇಷನ್ ಟಿಪ್ಸ್ಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.